ಆರಂಭ ಆಗಿಲ್ಲ. ಸದ್ಯ ಇವತ್ತು ಉತ್ಖನನ ಕಾರ್ಯ ನಡೆಯೋದೇ ಡೌಟು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಿದೆ ನಿಮ್ಮ ಹತ್ರ ಮಾಹಿತಿ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮುಸುಕುದಾರಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಆತನನ್ನ ಕರ್ಕೊಂಡು ಹೊರಟಿದ್ದಾನೆ ಮಾಹಿತಿ ಕೂಡ ಇದೆ. ಇಷ್ಟೊತ್ತಿಗಾಗಲೇ 13ನೇ ಪಾಯಿಂಟ್ ನ ಬಳಿ ಬರಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಿಲ್ಲ. ಹಾಗಾಗಿ ಬಹಳ ಕುತೂಹಲ ಇದೆ, ಇವತ್ತೇ 13ನೇ ಭಾಗದಲ್ಲಿ ಉತ್ಖನನ ನಡೆಯುತ್ತಾ ಇಲ್ವಾ ಅಂತೇಳಿ. ಮತ್ತೊಂದು ಕಡೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರನ್ನ ಮಾಧ್ಯಮದವರು ಒಂದು ಆಫ್ ದ ರೆಕಾರ್ಡ್ ಕೇಳಿದಾಗ ಅವರು ಹೌದು ಇವತ್ತು ಉತ್ಖನನ ನಡೆಯುತ್ತೆ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ತಡವಾಗ್ತಿರೋದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಎಸ್ಐಟಿ ಅವರನ್ನೇ ಕೇಳಬೇಕು, ನಮಗೆ ಗೊತ್ತಿಲ್ಲ ಅಂತೇಳಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನೋದು. ಹಾಗಾಗಿ ಬಹಳ ಕುತೂಹಲ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕರೆದುಕೊಂಡು ಬರುವಂತ ನಿರೀಕ್ಷೆ ಇದೆ. ಆತನನ್ನ ಕರ್ಕೊಂಡು ನೇರವಾಗಿ 13ನೇ ಪಾಯಿಂಟ್ ನ ಬಳಿ ಬರ್ತಾರಾ ಅಥವಾ ಬೇರೆ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರ ಅನ್ನುವ ಕುತೂಹಲ ಕೂಡ ಇರುವಂತದ್ದು. ಹಾಗಾಗಿ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆ ರಂಜಿತ್, ನಿನ್ನೆ ನಡೆದಂತಹ ಈ ಒಂದು ಧರ್ಮಸ್ಥಳದ ಭಾಗದಲ್ಲಿ ನಡೆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 4 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ. ಅದು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ, ಹಲವು ಸೆಕ್ಷನ್ ಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ವಿಚಾರವಾಗಿ ಕೂಡ ಧರ್ಮಸ್ಥಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ರಂಜಿತ್, ನಾಗೇಂದ್ರ ಬಾಬು, ಮತ್ತೊಂದು ಕಡೆಯಲ್ಲಿ ತನಿಖೆಯ ಆಯಾಮ ಏನಾದ್ರೂ ಬದಲಾಗುವಂತ ಸಾಧ್ಯತೆಗಳಿದೆಯಾ? 13 ಜಾಗಗಳು, ಕೇವಲ 1 ಜಾಗ ಮಾತ್ರ ಈಗ ಅಗಿಯೋದು ಬಾಕಿ ಇದೆ. ಇಲ್ಲಿವರೆಗೂ ಅವರಂದುಕೊಂಡ ಹಾಗೆ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಕಳೆಬರಹ ಸಿಕ್ಕಿಲ್ಲ. ಹೀಗಿರುವಾಗ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡುವಂತ ಸಾಧ್ಯತೆಗಳಿದೆಯಾ? ಹೇಗೆ, ಏನಂತಾರೆ ಎಸ್ಐಟಿ ಅಧಿಕಾರಿಗಳು? ಅವರ ಕಾರ್ಯತಂತ್ರ ಏನಾಗಿರಬಹುದು ಮುಂದೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ನಾವು ಎಲ್ಲರೂ ಕೂಡ ಅಂದುಕೊಂಡಂತೆ ಎಸ್ಐಟಿ ಒಂದು ಭಾಗದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ, ಉತ್ಖನನ ಕಾರ್ಯದಲ್ಲಿ ತೊಡಗ್ತಾ ಇದೆ ಅಂತೇಳಿ ನಮಗೆ ಅನ್ಸುತ್ತೆ. ಆದ್ರೆ ಪ್ರಮುಖವಾಗಿ ಎಸ್ಐಟಿ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರೋದಂತೂ ಸತ್ಯ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಕೆಲವೊಂದಷ್ಟು ವಿಚಾರಗಳೀಗ ಮುನ್ನೆಲೆಗೆ ಬರ್ತಾ ಇರೋದು, ಎಸ್ಐಟಿ ತನಿಖೆಯ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು. ಕಾರಣ, ಎಸ್ಐಟಿ ತನಿಖಾ ತಂಡ ಪ್ರಮುಖವಾಗಿ ಮೊದಲಿಗೆ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡೆಯನ್ನ ತಂದುಕೊಟ್ಟಿದ್ದ. ಆ ತಲೆಬುರುಡೆಯನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿತ್ತು. ಅದರ ವಿಚಾರವಾಗಿ 2 ಲ್ಯಾಬ್ಗಳಿಂದ ಪ್ರತ್ಯೇಕವಾದಂತಹ ರಿಪೋರ್ಟ್ ಬಂದಿದೆ. ಅದು 30 ವರ್ಷದ ಹಿಂದಿನ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದ ವ್ಯಕ್ತಿಯ ತಲೆಬುರುಡೆ ಅನ್ನೋದು ಸ್ಪಷ್ಟವಾಗಿದೆ. ಅದು ಪುರುಷನ ತಲೆಬುರುಡೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಲಭ್ಯವಾಗಿದೆ. ಅಧಿಕೃತವಾದಂತಹ ಮಾಹಿತಿ ಎಸ್ಐಟಿಯಿಂದ ಹೊರಬೀಳಬೇಕಷ್ಟೇ. ಆದ್ರೆ ಇದೆಲ್ಲದರ ನಡುವೆ ಪ್ರಮುಖವಾಗಿ 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮುಗಿಸಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ 6ನೇ ಜಾಗದಲ್ಲಿ ಮಾತ್ರ ಉತ್ಖನನ ಮಾಡಿದ ಬಳಿಕ ಒಂದಷ್ಟು ಅಸ್ಥಿ ಪಂಜರಗಳು, ಮೂಳೆಗಳು ಪತ್ತೆಯಾಗಿತ್ತು. ಆದ್ರೆ 11th A ಅನ್ನೋ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಉತ್ಖನನ ಮಾಡಿಲ್ಲ. ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಕಂಡು ಬಂದಂತಹ ಅಸ್ಥಿ ಪಂಜರವನ್ನ ವಶಕ್ಕೆ ಪಡೆದುಕೊಂಡು ನಾಗೇಂದ್ರ ಬಾಬು, ನಿಮ್ಮನ್ನು ಮಾತಾಡಿಸ್ತೀನಿ ನಾಗೇಂದ್ರ ಬಾಬು, ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು. ತನಿಖೆಯ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು. ಕಾರಣ, ಎಸ್ಐಟಿ ತನಿಖಾ ತಂಡ ಪ್ರಮುಖವಾಗಿ ಮೊದಲಿಗೆ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡೆಯನ್ನ ತಂದುಕೊಟ್ಟಿದ್ದ. ಆ ತಲೆಬುರುಡೆಯನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿತ್ತು. ಅದರ ವಿಚಾರವಾಗಿ 2 ಲ್ಯಾಬ್ಗಳಿಂದ ಪ್ರತ್ಯೇಕವಾದಂತಹ ರಿಪೋರ್ಟ್ ಬಂದಿದೆ. ಅದು 30 ವರ್ಷದ ಹಿಂದಿನ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದ ವ್ಯಕ್ತಿಯ ತಲೆಬುರುಡೆ ಅನ್ನೋದು ಸ್ಪಷ್ಟವಾಗಿದೆ. ಅದು ಪುರುಷನ ತಲೆಬುರುಡೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಲಭ್ಯವಾಗಿದೆ. ಅಧಿಕೃತವಾದಂತಹ ಮಾಹಿತಿ ಎಸ್ಐಟಿಯಿಂದ ಹೊರಬೀಳಬೇಕಷ್ಟೇ. ಆದ್ರೆ ಇದೆಲ್ಲದರ ನಡುವೆ ಪ್ರಮುಖವಾಗಿ 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮುಗಿಸಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ 6ನೇ ಜಾಗದಲ್ಲಿ ಮಾತ್ರ ಉತ್ಖನನ ಮಾಡಿದ ಬಳಿಕ ಒಂದಷ್ಟು ಅಸ್ಥಿ ಪಂಜರಗಳು, ಮೂಳೆಗಳು ಪತ್ತೆಯಾಗಿತ್ತು. ಆದ್ರೆ 11th A ಅನ್ನೋ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಉತ್ಖನನ ಮಾಡಿಲ್ಲ. ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಕಂಡು ಬಂದಂತಹ ಅಸ್ಥಿ ಪಂಜರವನ್ನ ವಶಕ್ಕೆ ಪಡೆದುಕೊಂಡು ನಾಗೇಂದ್ರ ಬಾಬು, ನಿಮ್ಮನ್ನು ಮಾತಾಡಿಸ್ತೀನಿ ನಾಗೇಂದ್ರ ಬಾಬು, ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು. ಉತ್ಖನನ ಕಾರ್ಯ ನಡೆಯೋದೇ ಡೌಟು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಿದೆ ನಿಮ್ಮ ಹತ್ರ ಮಾಹಿತಿ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮುಸುಕುದಾರಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಆತನನ್ನ
ಕರ್ಕೊಂಡು ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇಷ್ಟೊತ್ತಿಗಾಗಲೇ 13ನೇ ಪಾಯಿಂಟ್ ನ ಬಳಿ ಬರಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಿಲ್ಲ. ಹಾಗಾಗಿ ಬಹಳ ಕುತೂಹಲ ಇದೆ, ಇವತ್ತೇ 13ನೇ ಭಾಗದಲ್ಲಿ ಉತ್ಖನನ ನಡೆಯುತ್ತಾ ಇಲ್ವಾ ಅಂತೇಳಿ. ಮತ್ತೊಂದು ಕಡೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರನ್ನ ಮಾಧ್ಯಮದವರು ಒಂದು ಆಫ್ ದ ರೆಕಾರ್ಡ್ ಕೇಳಿದಾಗ ಅವರು ಹೌದು ಇವತ್ತು ಉತ್ಖನನ ನಡೆಯುತ್ತೆ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ತಡವಾಗ್ತಿರೋದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಎಸ್ಐಟಿ ಅವರನ್ನೇ ಕೇಳಬೇಕು, ನಮಗೆ ಗೊತ್ತಿಲ್ಲ ಅಂತೇಳಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನೋದು. ಹಾಗಾಗಿ ಬಹಳ ಕುತೂಹಲ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕರೆದುಕೊಂಡು ಬರುವಂತ ನಿರೀಕ್ಷೆ ಇದೆ. ಆತನನ್ನ ಕರ್ಕೊಂಡು ನೇರವಾಗಿ 13ನೇ ಪಾಯಿಂಟ್ ನ ಬಳಿ ಬರ್ತಾರಾ ಅಥವಾ ಬೇರೆ ಪಾಯಿಂಟ್ ಗೆ ಕರ್ಕೊಂಡು ಹೋಗ್ತಾರ ಅನ್ನುವ ಕುತೂಹಲ ಕೂಡ ಇರುವಂತದ್ದು. ಹಾಗಾಗಿ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆ ರಂಜಿತ್, ನಿನ್ನೆ ನಡೆದಂತಹ ಈ ಒಂದು ಧರ್ಮಸ್ಥಳದ ಭಾಗದಲ್ಲಿ ನಡೆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 4 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ. ಅದು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ, ಹಲವು ಸೆಕ್ಷನ್ ಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ವಿಚಾರವಾಗಿಯೂ ಕೂಡ ಧರ್ಮಸ್ಥಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ರಂಜಿತ್, ನಾಗೇಂದ್ರ ಬಾಬು, ಮತ್ತೊಂದು ಕಡೆಯಲ್ಲಿ ತನಿಖೆಯ ಆಯಾಮ ಏನಾದ್ರೂ ಬದಲಾಗುವಂತ ಸಾಧ್ಯತೆಗಳಿದೆಯಾ? 13 ಜಾಗಗಳು, ಕೇವಲ 1 ಜಾಗ ಮಾತ್ರ ಈಗ ಅಗಿಯೋದು ಬಾಕಿ ಇದೆ. ಇಲ್ಲಿವರೆಗೂ ಅವರಂದುಕೊಂಡ ಹಾಗೆ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಕಳೆಬರಹ ಸಿಕ್ಕಿಲ್ಲ. ಹೀಗಿರುವಾಗ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡುವಂತ ಸಾಧ್ಯತೆಗಳಿದೆಯಾ? ಹೇಗೆ, ಏನಂತಾರೆ ಎಸ್ಐಟಿ ಅಧಿಕಾರಿಗಳು? ಅವರ ಕಾರ್ಯತಂತ್ರ ಏನಾಗಿರಬಹುದು ಮುಂದೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ನಾವು ಎಲ್ಲರೂ ಕೂಡ ಅಂದುಕೊಂಡಂತೆ ಎಸ್ಐಟಿ ಒಂದು ಭಾಗದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ, ಉತ್ಖನನ ಕಾರ್ಯದಲ್ಲಿ ತೊಡಗ್ತಾ ಇದೆ ಅಂತೇಳಿ ನಮಗೆ ಅನ್ಸುತ್ತೆ. ಆದ್ರೆ ಪ್ರಮುಖವಾಗಿ ಎಸ್ಐಟಿ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರೋದಂತೂ ಸತ್ಯ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಕೆಲವೊಂದಷ್ಟು ವಿಚಾರಗಳೀಗ ಮುನ್ನೆಲೆಗೆ ಬರ್ತಾ ಇರೋದು, ಎಸ್ಐಟಿ ತನಿಖೆಯ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು. ಕಾರಣ ಎಸ್ಐಟಿ ತನಿಖಾ ತಂಡ ಪ್ರಮುಖವಾಗಿ ಮೊದಲಿಗೆ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡೆಯನ್ನ ತಂದುಕೊಟ್ಟಿದ್ದ. ಆ ತಲೆಬುರುಡೆಯನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿತ್ತು. ಅದರ ವಿಚಾರವಾಗಿ 2 ಲ್ಯಾಬ್ಗಳಿಂದ ಪ್ರತ್ಯೇಕವಾದಂತಹ ರಿಪೋರ್ಟ್ ಬಂದಿದೆ. ಅದು 30 ವರ್ಷದ ಹಿಂದಿನ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದ ವ್ಯಕ್ತಿಯ ತಲೆಬುರುಡೆ ಅನ್ನೋದು ಸ್ಪಷ್ಟವಾಗಿದೆ. ಅದು ಪುರುಷನ ತಲೆಬುರುಡೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಲಭ್ಯವಾಗಿದೆ. ಅಧಿಕೃತವಾದಂತಹ ಮಾಹಿತಿ ಎಸ್ಐಟಿಯಿಂದ ಹೊರಬೀಳಬೇಕಷ್ಟೇ. ಆದ್ರೆ ಇದೆಲ್ಲದರ ನಡುವೆ ಪ್ರಮುಖವಾಗಿ 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮುಗಿಸಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ 6ನೇ ಜಾಗದಲ್ಲಿ ಮಾತ್ರ ಉತ್ಖನನ ಮಾಡಿದ ಬಳಿಕ ಒಂದಷ್ಟು ಅಸ್ಥಿ ಪಂಜರಗಳು, ಮೂಳೆಗಳು ಪತ್ತೆಯಾಗಿತ್ತು. ಆದ್ರೆ 11th A ಅನ್ನೋ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಉತ್ಖನನ ಮಾಡಿಲ್ಲ. ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಕಂಡು ಬಂದಂತಹ ಅಸ್ಥಿ ಪಂಜರವನ್ನ ವಶಕ್ಕೆ ಪಡೆದುಕೊಂಡು ನಾಗೇಂದ್ರ ಬಾಬು, ನಿಮ್ಮನ್ನು ಮಾತಾಡಿಸ್ತೀನಿ ನಾಗೇಂದ್ರ ಬಾಬು. ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು.